ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಇಮ್ಮಡಿ ಪುಲಕೇಶಿ. ಸಿನಿಮಾ ಹುಟ್ಟೋದಕ್ಕೆ ಬಹಳ ಮುಖ್ಯವಾದ ಕಾರಣವಾಗಿದ್ದೆ 1964ರಲ್ಲಿ ಬಂದ ತಮಿಳು ಚಿತ್ರ ಕಂಚಿ ತಲೈವಾನ್. ಕ್ಲೈಮ್ಯಾಕ್ಸಲ್ಲಿ ಇಮ್ಮಡಿ ಪುಲಕೇಶಿಯನ್ನು ಕೊಲ್ಲುವುದು, ಅವಮಾನ ಮಾಡುವುದು, ಬೆನ್ನ ಮೇಲೆ ವಿಜಯ ಅಂತ ಬರೆದು ಓಡಿಸುವುದು, ಈ ಥರದ ಸನ್ನಿವೇಶಗಳು ಮತ್ತು ಕನ್ನಡ ಧ್ವಜವನ್ನು ಕಾಲಿಂದ ತುಳಿಯುವುದು. ಆವಾಗ ಎಷ್ಟು ದೊಡ್ಡ ಚಳುವಳಿ ಅದು ಹಬ್ಬತ್ತೆ ಅಂತಂದರೆ, ಸ್ವತಃ MGR ಅನಕರು ಅವ್ರ ಮನೆಗೆ ಬಂದು ಕ್ಷಮೆಯನ್ನು ಕೇಳಿ ಆ ದೃಶ್ಯಗಳನ್ನು ಕಟ್ ಮಾಡಿಸಿ, ನಾವು ಕನ್ನಡಿಗರ ಭಾವನೆಗೆ ಖಂಡಿತ ನೋವನ್ನು ಉಂಟು ಮಾಡೋದು ನಮ್ಮ ಉದ್ದೇಶ ಆಗಿರಲಿಲ್ಲ ಅಂತ. ಕನ್ನಡ ತಾಯಿ ವೀರಪುತ್ರರನ್ನು ಹಡೆಯದ ಬಂಜಿಯಲ್ಲ, ಅವಳು ಹೇಳಿತನದ ಹಾಲುಡಿಸಿ ಬೆಳೆಸಲೂ ಇಲ್ಲ. ಬಾಹುಬಲಿ ಸಿನಿಮಾದ ಕಥೆಯನ್ನು ಬರೆದವರು ಒಪ್ಕೊಂಡಿದ್ದಾರೆ. ಈ ಬಾಹುಬಲಿ ಸಿನಿಮಾದ ಒಂದು ಎಳೆ ಇಲ್ಲಿಂದ ತಗೊಂಡಿದ್ದೀನಿ, ನಾನು ಇಮ್ಮಡಿ ಪುಲಕೇಶಿ ಸಿನಿಮಾದಿಂದ ತಗೊಂಡಿದ್ದೀನಿ, ನಾನು ಒಪ್ಕೊಂಡಿದ್ದಾರೆ. ಅದು ಮೂಲತಃ ಅಣ್ಣ ತಮ್ಮಂದರೆಲ್ಲ ದ್ವೇಷವನ್ನು ಉಂಟು ಮಾಡಿ ಈ ಥರದನ್ನಾಗುವಂತಹದ್ದು ಅಂತ ಹೇಳಿ. ಮುತ್ತಬ್ಬೆ, ತಾಯಿ ಮಕ್ಕಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಸೂಯೆ ಹುಟ್ಟಿಸುವ ಆ ಕಿರೀಟ ಸಿಂಹಾಸನಗಳೇ ಇಲ್ಲದೆ ಹೋದ್ರೆ ಒಳ್ಳೆಯದು. ಸೊ ಇದು ಆ ಕಾಲಕ್ಕೆ ಟೇಬಲ್ ಟಾಪ್ ಸಿನಿಮಾದಲ್ಲಿ ಮಾಡೋದು ಬಹಳ ಕಷ್ಟ. ಟೇಬಲ್ ಟಾಪ್ ಸೆಟ್ಟನ್ನು ಮಾಡಿದಂತಹ ಬಹಳ ಅಪರೂಪದ ಸಿನಿಮಾ ಇದು. ಮತ್ತು 15 ಆನೆ, 30 ಕುದುರೆ, ಸುಮಾರು 300 ಜನ ಜೂನಿಯರ್ ಆರ್ಟಿಸ್ಟ್ಗಳನ್ನು ಈ ಸಿನಿಮಾದಲ್ಲಿ ಬಳಸ್ಕೊಳ್ತಾರೆ. ಅದ್ದೂರಿತನಕ್ಕಂತೂ ಏನೂ ಕೊಡ್ತಾ ಇರಲಿಲ್ಲ. ಅದು ತಮಿಳು ತೆಲುಗು ಸಿನಿಮಾಗಳಿಗೆ ಸರಿಸಮಾನವಾಗಿ ಸಿನಿಮಾ ತೆಗಿತೀನಿ ನಾನೊಂದು GK ವೆಂಕಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಅದು ನಿಜ ಕೂಡ ಆಗಿದೆ. ಅದು ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಈ ಸಿನಿಮಾ ವಿಶೇಷ ಏನು ಅಂತಂದ್ರೆ, ಇಮ್ಮಡಿ ಪುಲಕೇಶಿಯ ಕಾಲದ ಶಿಲಾಶಾಸನಗಳನ್ನು ಗಮನಿಸಿ, ಶಿಲಾಶಾಸನದಲ್ಲಿ ಕೆಲವು ಕಾಸ್ಟ್ಯೂಮ್ ಡೀಟೇಲ್ಸ್ ಇರುತ್ತೆ, ಹೆಂಗಿರುತ್ತೆ ಅಂತ. ಆ ವೇಷಭೂಷಣಗಳನ್ನು ಈ ಸಿನಿಮಾದಲ್ಲಿ ಬಳಕೆ, ಈ ಸಿನಿಮಾದಲ್ಲಿ ಬಳಕೆಯಾದ ವೇಷಭೂಷಣಗಳನ್ನು ನೀವು ಇನ್ಯಾವ ಸಿನಿಮಾದಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯವಾದ ಶಿಲಾಶಾಸನಗಳನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ಡಾಕ್ಟರ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಇಮ್ಮಡಿ ಪುಲಕೇಶಿ. ಅನೇಕ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ನೀವು ಕೂಡ ಈ ಸರಣಿ ಕಾರ್ಯಕ್ರಮದಲ್ಲಿ ಹೇಳಿಕೊಂಡೇ ಬಂದಿದ್ದೀರಾ. ಬಾದಾಮಿಯ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿಯ ಪಾತ್ರವನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಬಹಳ ಅದ್ಭುತವಾಗಿ ನಿರ್ವಹಿಸಿದ್ದಾರೆ ಸರ್ ಈ ಸಿನಿಮಾದಲ್ಲಿ. ಮತ್ತೆ ಈ ಸಿನಿಮಾವನ್ನ ಮಾಡಬೇಕು ಅಂತ ಇದ್ದಾಗ ಇದಕ್ಕೂ ಕೂಡ ಒಂದು ಕಾರಣ ಇತ್ತು ಅನ್ನೋದು ಕೂಡ ಕೆಲವರು ಹೇಳ್ತಾರೆ ಸರ್. ಅಂದ್ರೆ ಆ ಕಾರಣ ಏನು? ಬೇರೆ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಿನಿಮಾ ಮಾಡಿದ್ರು, ಅದಕ್ಕೆ ಇವರು ಟಕ್ಕರ್ ಕೊಡಬೇಕು ಅಂತ ಹೇಳಿ ಕನ್ನಡದಲ್ಲಿ ಇಂತಹ ಸಿನಿಮಾ ಮಾಡಿದ್ರು ಅಂತ ಆ ಥರ ಮಾತುಗಳಿದೆ ಸರ್. ಇದು ಹೌದಾ? ಮತ್ತೆ ಈ ಸಿನಿಮಾದ ಬಗ್ಗೆ ಹೇಳಿ ಸರ್. ಅದೇ ಟಕ್ಕರ್ ಕೊಡೋದು ಅಂತಲ್ಲ, ಇದು ಈ ಸಿನಿಮಾ ಹುಟ್ಟೋದಕ್ಕೆ ಬಹಳ ಮುಖ್ಯವಾದ ಕಾರಣವಾಗಿದ್ದೆ 1964ರಲ್ಲಿ ಬಂದ ತಮಿಳು ಚಿತ್ರ ಕಂಚಿ ತಲೈವಾನ್. MG ರಾಮಚಂದ್ರನ್ ಇದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ್ರು. ಈ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಇಮ್ಮಡಿ ಪುಲಕೇಶಿಯನ್ನು ಕೊಲ್ಲುವುದು, ಅವಮಾನ ಮಾಡುವುದು, ಬೆನ್ನ ಮೇಲೆ ವಿಜಯ ಅಂತ ಬರೆದು ಓಡಿಸುವುದು, ಈ ಥರದ ಸನ್ನಿವೇಶಗಳು ಮತ್ತು ಕನ್ನಡ ಧ್ವಜವನ್ನು ಕಾಲಿಂದ ತುಳಿಯುವುದು, ಈ ಥರದ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ತಮಿಳಲ್ಲಿ ಈ ಸಿನಿಮಾ ಬಂದಾಗ. ಅನಕರು ಮತ್ತು ರಾಮಮೂರ್ತಿ ಈ ಸಿನಿಮಾದ ಕನ್ನಡ ಚಳುವಳಿಯಲ್ಲಿ ಬಹಳ ದೊಡ್ಡ ಹೋರಾಟವನ್ನು ಮಾಡಿದವರು. ಬಹಳ ದೊಡ್ಡ ಚಳುವಳಿಯನ್ನು ಕಂಚಿ ತಲೈವಾನ್ ಮೇಲೆ ಸಂಘಟಿಸ್ತಾರೆ. ಆವಾಗ ಎಷ್ಟು ದೊಡ್ಡ ಚಳುವಳಿ ಅದು ಹಬ್ಬತ್ತೆ ಅಂತಂದರೆ, ಸ್ವತಃ MGR ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅನಕರು ಅವ್ರ ಮನೆಗೆ ಬಂದು ಕ್ಷಮೆಯನ್ನು ಕೇಳಿ ಆ ದೃಶ್ಯಗಳನ್ನು ಕಟ್ ಮಾಡಿಸಿ, ನಾವು ಕನ್ನಡಿಗರ ಭಾವನೆಗೆ ಖಂಡಿತ ನೋವನ್ನು ಉಂಟು ಮಾಡೋದು ನಮ್ಮ ಉದ್ದೇಶ ಆಗಿರಲಿಲ್ಲ ಅಂತ ಹೇಳಿ ಮಾಡ್ತಾರೆ. ಇದು ಮುಂದೆ ಕನ್ನಡ ಚಳುವಳಿಯ ದೃಷ್ಟಿಯಿಂದ ಕೂಡ ಒಂದು ಬಹಳ ದೊಡ್ಡ ಪರಿಣಾಮ ಬೀರುತ್ತೆ. ಯಾಕೆಂದ್ರೆ ಅನಕರು ಪ್ರಕಾರ ಅವ್ರು ಕ್ಷಮೆ ಕೇಳಿದ್ಮೇಲೆ ಮುಗಿದೋಯ್ತು, ಮತ್ತು ಚಳುವಳಿ ಮುಂದುವರಿಸೋಲ್ಲ ಅರ್ಥ ಇಲ್ಲ ಅಂತ. ಆದರೆ ರಾಮಮೂರ್ತಿ ಚಳುವಳಿಯನ್ನು ಮುಂದುವರಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದು ಹಂಗೊಂದು ಭಿನ್ನಾಭಿಪ್ರಾಯ. ಆಮೇಲೆ ಕನ್ನಡ ಚಳುವಳಿ ಬೇರೆ ಬೇರೆ ರೂಪಗಳನ್ನ ತಾಳುತ್ತೆ. ಇದಕ್ಕೆ ಕಾರಣ ಆಗಿದ್ದು ಕಂಚಿ ತಲೈವಾನ್ ಆದಮೇಲೆ ಇಮ್ಮಡಿ ಪುಲಕೇಶಿ ಇಡೀ ದಕ್ಷಿಣ ಭಾರತವನ್ನು ಹರ್ಷವರ್ಧನನ ಗೆದ್ದಂಥವನು, ದಕ್ಷಿಣ ಪತೇಶ್ವರ ಅನ್ನೋ ಬಿರುದನ್ನು ಪಡೆದಂಥವನು. ಅವನನ್ನು ಅವಮಾನಿಸ್ತಾರಲ್ಲ, ನಾವು ಕನ್ನಡಿಗರು ನಾವು ಸುಮ್ಮನೆ ಇರ್ಬೇಕು. ಹಂಗಾದ್ರೆ ಇಮ್ಮಡಿ ಪುಲಕೇಶಿಯ ಮಹತ್ವ ಏನು ಅಂತ ನಾವು ಹೇಳಬಾರ್ದ? ಯೋಚನೆ ಮಾಡಿ, ಹಿಂಗೆ ಹೇಳಿದವ್ರು ಯಾರು ಕನ್ನಡ ಚಳುವಳಿಗಾರರಲ್ಲ, ಕನ್ನಡ ಹೋರಾಟಗಾರರಲ್ಲ,
ಕನ್ನಡ ಬರಹಗಾರರು ಅಲ್ಲ, ಅಥವಾ ಕನ್ನಡದಲ್ಲಿ ಬಂಡವಾಳ ಇಟ್ಕೊಂಡಂಥವರಲ್ಲ. ತೆಲುಗಿಂದ ಬಂದು ಕನ್ನಡಕ್ಕೆ ಸಂಗೀತ ಕೊಟ್ಟ ಜಿ ಕೆ ವೆಂಕಟೇಶ್. ಈ ಸಿನಿಮಾವನ್ನು ನಿರ್ಮಾಣ ಮಾಡಿದವರು ಜಿ ಕೆ ವೆಂಕಟೇಶ್. ಜಿ ಕೆ ವೆಂಕಟೇಶ್ ಅವರ ಜಿ ಕೆ ಅನ್ನೋದು ಗುದ್ಯಾಲ ಕೃಷ್ಣದಾಸ್ ವೆಂಕಟೇಶ್. ಗುದ್ಯಾಲ ಅಂತ ಆಂಧ್ರ ಪ್ರದೇಶದಲ್ಲಿ, ಅಲ್ಲಿಂದ ಬಂದವರು. ಅವರು ಬಾಲ್ಯವನ್ನು ಕಳೆದಿದ್ದು ತಮಿಳ್ನಾಡು. ಅವರು ಎಂಟ್ರಿ ಕೊಟ್ಟಿದ್ದು ಕೂಡ ತಮಿಳಿನಲ್ಲಿ. ಆದರೆ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದು ಮುಡಿ ವೆಂಕಟೇಶ್. ನೋಡಿ, ಇವ್ರು ಯಾರೋ ಕನ್ನಡದವರು ಎತ್ತಿ ಹಿಡಿಯದ ಸ್ವಾಭಿಮಾನವನ್ನು ಜಿ ಕೆ ವೆಂಕಟೇಶ್ ಅಂತ ಮಹಾನ್ ಭಾವ ಎತ್ತಿ, ಅದಕ್ಕೋಸ್ಕರ ನಾವು ಜಿ ಕೆ ವೆಂಕಟೇಶ್ ಯಾವಾಗಲೂ ನೆನ್ಪಿಟ್ಟು. ಬಹಳ ದೊಡ್ಡ ಸಂಗೀತದಲ್ಲಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೋ, ಇಮ್ಮಡಿ ಪುಲಕೇಶಿ ಅಂತ ಸಿನಿಮಾ ಮಾಡಿ ಇದಕ್ಕಿಂತ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಬಹಳ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು. ನನ್ನ ತಾಯಿ ಕೌಶಿಕ ಕನ್ನಡ, ನನ್ನ ತಂದೆ ಮುಕುಟೇಶ್ವರ ಕನ್ನಡ, ನನ್ನ ಭಾಷೆ ಕನ್ನಡ, ನನ್ನ ಧರ್ಮ ಕನ್ನಡ. ಇದರಲ್ಲಿ ಒಂದು, ಅವನು ಚಿಕ್ಕನ್ನಲ್ಲೇ ತಂದೆಯನ್ನು ಕಳ್ಕೊಂಡಿರ್ತಾನೆ ಇಮ್ಮಡಿ ಪುಲಕೇಶಿ. ಮಂಗಲೇಶ ಅಂತ ಅವನು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೀತಾನೆ. ಚಿಕ್ಕಪ್ಪನಿಗೆ ಅವನ ಮಗನನ್ನು ರಾಜನ್ ಮಾಡಬೇಕು ಅಂತ ಹೇಳಿ, ಹಾಗಾಗಿ ಕುಬ್ಜ ವಿಷ್ಣುವರ್ಧನ ಅಂತ ಹೇಳಿ ಇಮ್ಮಡಿ ಪುಲಕೇಶಿ ತಮ್ಮ. ಸೊ ಅಣ್ಣ ತಮ್ಮದ್ರ ನಡುವೆ ಜಗಳ ಹೆಚ್ಚಾಗ ಕಾಂಟ್ಯಾಕ್ಟ್ ಮಾಡ್ತಾನೆ ಚಿಕ್ಕಪ್ಪ. ಸೊ ಆಮೇಲೆ ಅವನು ಚಿಕ್ಕಪ್ಪನ ವಿರುದ್ಧ ಪುಲಕೇಶಿ ಗೆಲ್ತಾನೆ, ಅವನ ತಮ್ಮನಾಗ್ತಾನೆ. ಸೊ ಪುಲಕೇಶಿಗೆ 4 ಜನ ಮಕ್ಕಳು, 2 ಪಲ್ಲವರ ಕಡೆ, ಶತ್ರುಗಳ ಕಡೆ ಸೇರ್ಕೊಳ್ತಾರೆ. ಹೀಗೆ ಕುಟುಂಬದಲ್ಲೇ ಹೇಗೆ ರಾಜತ್ವ ಅನ್ನುವುದು ಜಗಳಗಳನ್ನು ಹುಟ್ಟಾಕತ್ತೆ ಅಂತ ನಂಗೆ ಅಣ್ಣವ್ರು ಆ ಮಾತನ್ನು ಹೇಳೋರು. ಅಂದರೆ ಇದು ನಂಗೆ ಇಡೀ ಸಿನಿಮಾ ಈ ಕಾರಣಕ್ಕೆ ಅದು ಮಾಡುವಂತಹದ್ದು ಅಂತ ಹೇಳಿ, ಇದನ್ನು ಬಾಹುಬಲಿ ಸಿನಿಮಾದ ಕಥೆಯನ್ನು ಬರೆದವರು ಒಪ್ಕೊಂಡಿದ್ದಾರೆ. ಈ ಬಾಹುಬಲಿ ಸಿನಿಮಾದ ಒಂದು ಎಳೆ ಇಲ್ಲಿಂದ ತಗೊಂಡಿದ್ದೀನಿ ನಾನು, ಇಮ್ಮಡಿ ಪುಲಕೇಶಿ ಸಿನಿಮಾದಿಂದ ತಗೊಂಡಿದ್ದೀನಿ ನಾನು, ಅದನ್ನು ಒಪ್ಕೊಂಡಿದ್ದಾರೆ. ಮುತ್ತಬ್ಬೆ, ತಾಯಿ ಮಕ್ಕಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಅಸೂಯೆ ಹುಟ್ಟಿಸುವ ಆ ಕಿರೀಟ ಸಿಂಹಾಸನಗಳೇ ಇಲ್ಲದೆ ಹೋದರೆ ಒಳ್ಳೆಯದು. ಅದು ಮೂಲತಃ ಅಣ್ಣ ತಮ್ಮಂದರಲ್ಲೇ ದ್ವೇಷವನ್ನು ಉಂಟು ಮಾಡಿ ಈ ಥರದನ್ನಾಗುವಂತಹದ್ದು ಅಂತ ಹೇಳಿ. ಸೊ ಇದು ಆ ಕಾಲಕ್ಕೆ ಟೇಬಲ್ ಟಾಪ್ ಸೆಟ್ಟನ್ನು, ಟೇಬಲ್ ಟಾಪ್ ಸಿನಿಮಾದಲ್ಲಿ ಮಾಡೋದು ಬಹಳ ಕಷ್ಟ. ಟೇಬಲ್ ಟಾಪ್ ಸೆಟ್ಟನ್ನು ಮಾಡಿದಂತಹ ಬಹಳ ಅಪರೂಪದ ಸಿನಿಮಾ ಇದು. ಮತ್ತು ಐಹೊಳೆ, ಬಾದಾಮಿ, ನಂಜನಗೂಡು ಈ ಥರದ ಜಾಗಗಳಲ್ಲೇ ಅದರ ಚಿತ್ರೀಕರಣ ನಡೀತು. 15 ಆನೆ, 30 ಕುದುರೆ, ಸುಮಾರು 300 ಜನ ಜೂನಿಯರ್ ಆರ್ಟಿಸ್ಟ್ಗಳನ್ನು ಈ ಸಿನಿಮಾದಲ್ಲಿ ಬಳಸ್ಕೊಳಕ್ಕೆ. ಹಾಗಾಗಿ ಇದು ಬಹಳ ಅದ್ಧೂರಿತನಕ್ಕೆ ಅದು ಹೆಸರಾಗುವಂತಹದ್ದು. ಇದರಲ್ಲಿ ವೀನಸ್ ಸ್ಟುಡಿಯೋದಲ್ಲಿ ಅದರಲ್ಲಿ ರಾಜಗುರು ಹತ್ಯೆಯದೊಂದು ಸನ್ನಿವೇಶ ಇದೆ. ಸುಮಾರು 2 ದಿನ ಇದರ ಶೂಟಿಂಗನ್ನು ಮಾಡಬೇಕಾಗಿ ಬಂತು. ಆಮೇಲೆ ಕನ್ನಡದ ಕುಲತಿಲಕ ಪರಮೇಶ್ವರ ಅಂತ ಕಲ್ಪನಾ ಕಾಣಿಸ್ಕೊಳ್ಳೋದು, ಸುಮಾರು 4.5 ನಿಮಿಷದ ಹಾಡೋದು. ಈ ಹಾಡು ಇಡೀ ದಿನ ಶೂಟಿಂಗನ್ನು ಮಾಡಿದ್ದಾರೆ. ಅದು ಅಷ್ಟು ಪರ್ಫೆಕ್ಷನ್ಗೆ ಬಂದಿರತಕ್ಕಂಥದ್ದು ಅಂತ. ಆಮೇಲೆ ಅದರಲ್ಲಿ ಬೃಹದಾಕಾರದ ಒಂದು ಈಶ್ವರ ದೇವಸ್ಥಾನ ಇದೆ. ಈಶ್ವರ ದೇವಸ್ಥಾನದ ಸೆಟ್ ಕೂಡ ಬಹಳ ಹೆಸರನ್ನು ಮಾಡಿದಂತಹದ್ದು. ಹಾಗಾಗಿ ಇದರ ಅದ್ಧೂರಿತನಕ್ಕಂತೂ ಏನೂ ಕೊರತೆ ಇರಲಿಲ್ಲ. ಅದು ತಮಿಳು ತೆಲುಗು ಸಿನಿಮಾಗಳಿಗೆ ಸರಿಸಮಾನವಾಗಿ ಸಿನಿಮಾ ತೆಗಿತೀನಿ ನಾನೊಂದು ಜಿ ಕೆ ವೆಂಕಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಅದು ನಿಜ ಕೂಡ ಆಗಿದೆ. ಅದು ಉದಯ್ ಕುಮಾರ್ ಬಹಳ ಅಪರೂಪಕ್ಕೆ ಕುಬ್ಜ ವಿಷ್ಣುವರ್ಧನ್ ಪಾತ್ರ, ಗೋನುಬೆನ್ನಿನ ಪಾತ್ರವನ್ನು ಅಂತಾರೆ. ಅಂದರೆ ನನ್ ಆಫ್ ಹಿಸ್ ಕ್ಯಾರೆಕ್ಟರ್, ಅವ್ರು ಮಾಡಿದ ಪಾತ್ರಗಳಿಗಿಂತ ಬಹಳ ಚಾಲೆಂಜಿಂಗ್ ಆದ ಪಾತ್ರವನ್ನು ಮಾಡ್ತಾರೆ. ಏನಿಲ್ಲ ವಿಷ್ಣು, ಸ್ವಲ್ಪ ತರಚಿದೆ ಅಷ್ಟೇ. ಇಮ್ಮಡಿ ಪುಲಕೇಶಿ ಹೆಂಡತಿ ಪದ್ಮಿನಿ, ಮಹಾರಾಣಿ ಪದ್ಮಿನಿಯ ಪಾತ್ರವನ್ನು ಜಯಂತಿ ಅವ್ರು ಮಾಡಿದ್ದಾರೆ. ಜಯಂತಿ ಅವ್ರು ಬಹಳ ಅದ್ಭುತ. ಯಾಕಂದ್ರೆ ಕೊನೆ ಯುದ್ಧ ಸನ್ನಿವೇಶದಲ್ಲಿ ಕೂಡ ಅವ್ರು ಬರ್ತಾರೆ. ಅದು ನನಗೆ ಜಯಂತಿ ಕತ್ತಿವರಸೆ ಮಾಡಿದ್ದಾರೆ ಬೇರೆ ಸಿನಿಮಾಗಳಲ್ಲಿ, ಅಂದರೆ ಇದರಲ್ಲಿ ಅವ್ರು ಕತ್ತಿವರಸೆ ಮಾಡಿರೋ ಈ ಸಿನಿಮಾದಲ್ಲಿ ಇದೆಯಲ್ಲ, ಅದು ಅವರು ಬಹಳ ಪರ್ಫೆಕ್ಟ್ ಕಲಾವಿದರು ಅನ್ನುವ ಇದರಲ್ಲಿ ಇದಾಗತ್ತೆ. ಸೊ ಬಾಲಕೃಷ್ಣ, ರಾಮಚಂದ್ರ ಶಾಸ್ತ್ರಿ, ಶ್ರೀಕಾಂತ್, ನಾರಾಯಣರಾವ್, ಹೀಗೆ ಅನೇಕ ಕಲಾವಿದರು ಇದರಲ್ಲಿ ಪಾತ್ರವನ್ನು ಮಾಡಿದ್ದಾರೆ. ಆಮೇಲೆ ಜಿ ವಿ ಅಯ್ಯರ್ ಅವರು ಬಹಳ ಉಜ್ವಲವಾದ ಸಂಭಾಷಣೆಗಳನ್ನು ಇದರಲ್ಲಿ ಬರೆದಿದ್ದಾರೆ. ಕನ್ನಡ ತಾಯಿ ವೀರಪುತ್ರರನ್ನು ಹಡೆಯದ ಬಂಜಿಯಲ್ಲ, ಅವಳು ಹೇಡಿತನದ ಹಾಲುಣಿಸಿ ಬೆಳೆಸಲೂ ಇಲ್ಲ. ಸೊ ಜೈ ಕರ್ನಾಟಕ ಅನ್ನೋದು ಇಡೀ ಸಿನಿಮಾದ ಒಂದು ಬಹಳ ದೊಡ್ಡ ಘೋಷಣೆ, ಈ ಸಿನಿಮಾದಿಂದ ಹೊರಗಡೆ ಬಂದಂತಹ ಘೋಷಣೆ. ಆಮೇಲೆ ಅದರಲ್ಲಿ ಬಹಳ ವಿಶೇಷವಾಗಿ ಅಂದರೆ
ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು, ಪರಸ್ಪರ ನಾವಾಗೇ ನಾವು ಬಡಿದಾಡ್ಕೊಂಡ್ರೆ ಐಕ್ಯಮತ್ಯ ರಾಷ್ಟ್ರಮತ ಹೇಗೆ ಬರುತ್ತೆ ಅನ್ನೋದನ್ನು ಈ ಸಿನಿಮಾದ ಅದು ಬಹಳ ಉಜ್ವಲದ ಡೈಲಾಗ್. ಅಣ್ಣವರ ಡೈಲಾಗ್ಗಳನ್ನು ತುಂಬ ಅದ್ಭುತವಾಗಿ ಹೇಳ್ತಾರೆ. ಭಾರತವನ್ನೇ ಬದುಕಿಸಿದವರು ಶ್ರೀಹರ್ಷ. ಅವರ ಸ್ನೇಹ ಸೌಹಾರ್ದತೆಗಳು ಇಂದು ನಮಗೆಲ್ಲರಿಗೂ ನವಚೇತನ. ಆಮೇಲೆ ಹರ್ಷವರ್ಧನನ ಪಾತ್ರವನ್ನು ಕೆ.ಎಸ್. ಅಶ್ವಥ್ ಮಾಡಿದ್ದಾರೆ. ಅಶ್ವಥ್ ಸಾಮಾನ್ಯಕ್ಕೆ ಐತಿಹಾಸಿಕ ಸಿನಿಮಾದಲ್ಲಿ ಮಾಡಿ ಗೆದ್ದಿರೋದು ಕಮ್ಮಿ, ಅವರು ಹೆಚ್ಚು ಸಾಮಾಜಿಕ ಸಿನಿಮಾದಲ್ಲಿ. ಇದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಮ್ರಾಟ್ ಸಮರ ಸಂಸಕ್ತ ಶ್ರೀ ಹರ್ಷರಾಜೇಂದ್ರರಿಗೆ ಪರಾಜಯವೇ ವಿಧಿ ಒದಗಿಸಿರುವ ನೂತನ ವಿಧಿಯ ಸ್ಕಂದಗುಪ್ತರೇ. ಜಿ.ಕೆ. ವೆಂಕಟೇಶ್ ಸ್ವತಃ ಅವರೇ ನಿರ್ಮಾಪಕರು. ಅವರ ಸಂಗೀತವನ್ನಂತೂ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹ್ಯೂಯನ್ ಸಾಂಗ್ ಮತ್ತು ಪಾಹಿಯಾನ್ ಚೈನಾ ರಾಯಭಾರಿಗಳು ಬರುವ ಸಂದರ್ಭದಲ್ಲಿ ಆ ಚೈನಿ ಮ್ಯೂಸಿಕ್ಕನ್ನು ಇವರು ಬಳಸಿದ್ದಾರೆ. ಅದು ಒಂಥರ ಬಹಳ ವಿಶೇಷವಾದಂತಹ ಸಂಗತಿ. ಅದು ನಿಮ್ಮ ರಾಜ್ಯದಲ್ಲಿ ವೀರರು ವಿಧಿಯರಾಗಿರುವರು, ವಿದ್ಯಾವಂತರೂ ಕೂಡ ಆಗಿರುವರು. RBS ಮಣಿ ಅವರು ಈ ಸಿನಿಮಾಕ್ಕೆ ಕಲಾ ನಿರ್ದೇಶನವನ್ನು ಮಾಡಿದ್ದಾರೆ. ಇದು ಮೈಸೂರು ಸರ್ಕಾರಕ್ಕೆ ಇದರಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಚಿತ್ರೀಕರಣವನ್ನು ಮಾಡುವ ಸಂದರ್ಭದಲ್ಲಿ ವೆಂಕಟರಾವ್ ವಸ್ತ್ರ ಅಲಂಕಾರ, ಯಾಕಂದರೆ ಚಾಲೆಂಜಿಂಗ್ ನಾನು ಹೇಳಿದೆ, ಶಿಲಾಶಾಸನವನ್ನು ಇಟ್ಟುಕೊಂಡು ವಸ್ತ್ರಾಲಂಕಾರವನ್ನು ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಬಹಳ ಒಳ್ಳೊಳ್ಳೆಯ ಹಾಡುಗಳಿದೆ. ಕನ್ನಡದ ಕುಲತಿಲಕ ಪರಮೇಶ್ವರ ಅಂತೂ ಆ ಕಾಲಕ್ಕೆ, ಆದರೆ ಅದು ನಿಮಗೆ ಒಂದು ಗ್ರಾಮೋಫೋನ್ ಪ್ಲೇಟಲ್ಲಿ ಅವಾಗ 3 ನಿಮಿಷ 20 ಸೆಕೆಂಡ್ ಮಾತ್ರ ಹಿಡಿತಿತ್ತು. ಗ್ರಾಮೋಫೋನ್ ಪ್ಲೇಟಿನ ಎರಡೂ ಕಡೆ ಇದ್ದಂತಹ ಬಹಳ ಅಪರೂಪದ, ಆಮೇಲೆ ತುಂಬ ಹಾಡು ಹಂಗೆ ಬಂದಿದೆ, ಅದೊಂದು ಅಪರೂಪದ ಪ್ರಯೋಗ ಅದು. ಚೆಲುವಿನ ಒಡೆತನ ಬಿಡುವೆಯ, ಇದರಲ್ಲಿ ಬಹಳ ಪ್ರಸಿದ್ಧವಾದ ಹಾಡು. ತಾನಿರಳು ಮನ ಕೇಳಿ, ಅತ್ತಿಗೆ ನಾಳೆ, ಕದ್ದು ನೋಡುವ ಹೆಣ್ಣೆ, ಇದು ಈ ಸಿನಿಮಾದಲ್ಲಿರ್ತಕ್ಕಂಥ ಹಾಡು. ಕದ್ದು ನೋಡುವ ಹೆಣ್ಣೆ ಎದ್ದು ಬಾರೆ ಇಲ್ಲಿ ಮುದ್ದು ಮಗ ನಿನ್ನದೆ. ಈ ಸಿನಿಮಾ ಬಗ್ಗೆ ಒಂದು ಬಹಳ ವಿಶೇಷವಾದ ಸಂಗತಿ ನಾನು ಹೇಳಬೇಕು. ಇಮ್ಮಡಿ ಪುಲಕೇಶಿ ಇದರ ಕಥಾನಾಯಕ. ಪೌರುಷದ ಸಿನಿಮಾ ಇದು. ಅಣ್ಣ ಅವ್ರಿಗೆ ಹಾಡಿಲ್ಲ, ಯಾವ ಹಾಡು ಇಲ್ಲ. ಈ ಸಿನಿಮಾದ ಎಲ್ಲ ಹಾಡನ್ನು ಕೂಡ ಎಸ್ ಜಾನಕಿ ಮತ್ತು ಪಿ ಸುಶೀಲ ಹಾಡಿರೋದು. ಪಿ ಸುಶೀಲ ಕದ್ದು ನೋಡುವ ಹೆಣ್ಣೆ ಒಂದೇ ಹಾಡು ಹೇಳಿರೋದು, ಇನ್ನೆಲ್ಲವನ್ನು ಎಸ್ ಜಾನಕಿ ಹಾಡಿರೋದು. ನಾನು ಅಣ್ಣವ್ರನ್ನ ಕೇಳಿದೆ ಇದು ಯಾಕೆ ಅಂತ. ಯಾಕಂದರೆ ಸಾಮಾನ್ಯಕ್ಕೆ ಈಗ ನೀವು ಐತಿಹಾಸಿಕ ಸಿನಿಮಾ ಮಾಡುವಾಗ ಕೃಷ್ಣದೇವರಾಯನ ಒಂದು ಹಾಡಿದೆ. ಸೊ ಯಾಕೆ ಇರಲಿಲ್ಲ ಅಂತ ಅಣ್ಣವ್ರು ಅಂದರು, ಇಲ್ಲ 3 ಹಾಡಿತ್ತು ಈ ಮಡಿ ಪುಲಕೇಶಿ ಹಾಡುವಂತಹದ್ದು, ನಮ್ಗೆ ಅದರ ಉದ್ದ ಬಹಳ ದೊಡ್ಡದಾಗಿದ್ದರಿಂದ ನಾವು ಕೈ ಬಿಟ್ವಿ ಅಂತ ಹೇಳಿ. 3 ಹಾಡು ಅಣ್ಣವ್ರಿಗೆ ಗೊತ್ತಿತ್ತು, ಅದನ್ನ ಹೇಳೋರು ಅವ್ರು ಯಾವಾಗಲಾರದು. ಆದರೆ ಅದು ನಂಗೆ ರೆಕಾರ್ಡ್ ಆಗಿತ್ತೋ ಇಲ್ವೋ ಗೊತ್ತಿಲ್ಲ. ಜಿ.ಕೆ. ವೆಂಕಟೇಶ್ ಅವರ ತಂದೆ ಕೃಷ್ಣ ದಾಸ್ ಅಂತ ಹೇಳಿ, ನಾವು ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾವ್ಯಾವ ಫೋಟೋಗಳನ್ನು ನೋಡ್ತೀವೋ ಅದನ್ನು ತೆಗೆದವರು ಕೃಷ್ಣದಾಸರು. ಅವ್ರು ಬಹಳ ದೊಡ್ಡ ಛಾಯಾಗ್ರಾಹಕರು. ಜಿ.ಕೆ. ವೆಂಕಟೇಶ್ ಅಣ್ಣ ಸೀತಾಪತಿ ಅಂತೇಳಿ, ಸೀತಾಪತಿಯವರು ಮೊಮ್ಮಗಳ ವಾಣಿ ಹರಿಕೃಷ್ಣ, ಇವತ್ತು ನಮ್ಮಲ್ಲಿ ಸಿಂಗರು ಮತ್ತು ಸಂಗೀತ ನಿರ್ದೇಶಕರಾಗಿದ್ದಾರಲ್ಲ. ಸೊ ಜಿ.ಕೆ. ವೆಂಕಟೇಶ್ ಅವರು ಕನ್ನಡಕ್ಕೆ ಇಷ್ಟರ ಮಟ್ಟಿಗೆ ಅವರು ಸೇರ್ಕೊಂಡು ಹೋಗ್ಬಿಟ್ಟಿದ್ರು ಕನ್ನಡ ಅಭಿಮಾನದಲ್ಲಿ. ಮತ್ತು ನಾನು ಬಹಳ ಸಲ ಹೇಳಿದ ಹಾಗೆ ಅಣ್ಣ ಅವರನ್ನ ಗಾಯಕರನ್ನಾಗಿದ್ದು ಜಿ.ಕೆ. ವೆಂಕಟೇಶ್ ಎಮ್ಮೆ ಹಾಡಿನ ಮೂಲಕ. ಜಿ.ಕೆ. ವೆಂಕಟೇಶ್ ಅವರ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದು ಕನ್ನಡ ಚಿತ್ರರಂಗಕ್ಕೆ. ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳ ಮಲ್ಲಿಗೆ ಅಂತ ಒಂದು ಕಾದಂಬರಿ. ಈ ಕಾದಂಬರಿಯನ್ನು ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತ ಹೊರಡ್ತಾರೆ. ಆಗ ಐತಿಹಾಸಿಕ ಸಿನಿಮಾಗಳೆಲ್ಲ ಮಾಡುವುದರಲ್ಲಿ NC ರಾಜನ್ ಅವರು ಬಹಳ ಪ್ರಸಿದ್ಧ. ರಣಧೀರ್ ಕಂಠೀರವ ಕೂಡ NC ರಾಜನ್ ಅವರು ಮಾಡಿದಂಥ ಸಿನಿಮಾ. ಅವರು ಮೂಲತಃ ಎಡಿಟ್ರು, ಸಂಕಲನಕಾರ. ಆದರೆ ತುಂಬ ಚೆನ್ನಾಗಿ ಐತಿಹಾಸಿಕ ಕಥೆಯನ್ನು ಕಟ್ಟಬಲ್ಲವರು ಅಂತ ಹೇಳಿ ಈ ಸಿನಿಮಾದಲ್ಲಿ. ಹರ್ಷರ ಕ್ಷಾತ್ರ ತೇಜಕ್ಕೆ ಪುಲಿಕೇಶಿಗಳು ಮೆಚ್ಚಿದ್ದಾರೆ. ಅವರು ವೀರರು ಎಂಬುದನ್ನು ರಣರಂಗದಲ್ಲಿ ತೋರಿಸಲಿಚ್ಛಿಸುತ್ತಾರೆ ಎಂದು ಹೇಳಿಬಿಡಿ. ಆ ಕಾಲದಲ್ಲಿ ಬಹಳ ದೊಡ್ಡ ಸುದ್ದಿಯಾಗಿದ್ದೇನು ಅಂತಂದರೆ, ದಕ್ಷಿಣ ಭಾರತದಲ್ಲೇ ಬಹಳ ಪ್ರಸಿದ್ಧವಾದ ಛಾಯಾಗ್ರಾಹಕ ರೆಹಮಾನ್ ಅಂತ. ರೆಹಮಾನ್ ಈ ಸಿನಿಮಾಗೆ ಫೋಟೋಗ್ರಫಿಯನ್ನು ಮಾಡಿ, ರೆಹಮಾನ್ ಫೋಟೋಗ್ರಫಿ ಮಾಡ್ತಾರೆ ಅನ್ನೋದೇ ಬಹಳ ದೊಡ್ಡ ಸುದ್ದಿ ಇದು. ಸೊ ಆ ಕಾಲಕ್ಕೆ ಇದು ಬಹಳ ಶ್ರೀಮಂತಿಗೆ ಸನ್ನಿವೇಶ, ವೇಷಭೂಷಣ
ಆಮೇಲೆ ನೀವು ಗಮನಿಸಿರ್ಬೋದು, ನಮ್ಮಲ್ಲಿ ಈ ಐತಿಹಾಸಿಕ ಸಿನಿಮಾಗಳಲ್ಲೆಲ್ಲ ಒಂದು ಕಾಸ್ಟ್ಯೂಮ್ ಇದೆ. ಹೌದು. ಇಷ್ಟು ದೊಡ್ಡ ಗೌನು, ಇಷ್ಟು ದೊಡ್ಡ ಕಿರೀಟ ಇತ್ಯಾದಿಗಳು. ಸೊ ಯಾವ ರಾಜರು ಹಂಗಿರಲಿಲ್ಲ. ಅದು ಬಂದಿದ್ದು ಎಲ್ಲಿಂದ ಅನ್ನೋದು ನಾಟಕ ಕಂಪನಿಯಿಂದ ಬಂದಿದ್ದು. ನಾಟಕ ಕಂಪನಿಯಿಂದ ವಿಷ್ಣುಗೂ ಹಂಗೆ ಹಾಕೋರು, ಆಮೇಲೆ ರಾಮಂಗೂ ಹಾಗೆ ಭರ್ಜರಿ ವೇಷಗಳನ್ನು ಹಾಕೋರು. ಅಲ್ಲಿಂದ ಮುಂದಕ್ಕೆ ಅದು ಇತಿಹಾಸಕ್ಕೆ ಬಂದರೆ H.M. ನಾಯಕಂಗೂ ಅದೇ ವೇಷ ಹಾಕೋರು. ಆದರೆ ಈ ಸಿನಿಮಾ ವಿಶೇಷ ಏನು ಅಂತಂದರೆ, ಇಮ್ಮಡಿ ಪುಲಿಕೇಶಿಯ ಕಾಲದ ಶಿಲಾಶಾಸನಗಳನ್ನು ಗಮನಿಸಿ, ಶಿಲಾಶಾಸನದಲ್ಲಿ ಕೆಲವು ಕಾಸ್ಟ್ಯೂಮ್ ಡೀಟೇಲ್ಸ್ ಇರುತ್ತೆ, ಹೆಂಗಿರುತ್ತೆ ಅಂತ. ಆ ವೇಷಭೂಷಣಗಳನ್ನು ಈ ಸಿನಿಮಾದಲ್ಲಿ ಬಳಕೆ ಮಾಡಿ. ಪರಮಾಶ್ಚರ್ಯ. ಶುಭದೇವರೇ, ಕಲಾದೇವಿ ನಿಮಗೆ ಸಂಪೂರ್ಣವಾಗಿ ಒಲಿದಿದ್ದಾರೆ. ಈ ಸಿನಿಮಾದಲ್ಲಿ ಬಳಕೆಯಾದ ವೇಷಭೂಷಣಗಳನ್ನು ನೀವು ಇನ್ಯಾವ ಸಿನಿಮಾದಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಇದು ಬಹಳ ಮುಖ್ಯವಾದ ಶಿಲಾಶಾಸನಗಳನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಇದು. ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳು. ಯಾಕೆ ಅಂದರೆ, ಇತಿಹಾಸದ ಪ್ರಕಾರ ಕೂಡ ಇಮ್ಮಡಿ ಪುಲಿಕೇಶಿಯದು ದುರಂತ ಸಾವು. ಯುದ್ಧರಂಗದಲ್ಲಿ ಅವನು ಸಾಯ್ತಾನೆ. ಅವನು ಬಹಳ ವಯಸ್ಸಾಗಿ ಅಶಕ್ತನಾದ ಸಂದರ್ಭದಲ್ಲೇ ಇದನ್ನು ಬದಲಾಯಿಸ್ಬೇಕಾ, ಅವನು ಗೆಲ್ಲುವ ಥರದಲ್ಲೇ ಇದನ್ನು ಎಂಡ್ ಮಾಡಬಹುದಾ ಈ ಸಿನಿಮಾನ, ಇದು ಬಹಳ ಮುಖ್ಯವಾಗಿ ಚರ್ಚೆಗೆ ಬಂದಿದ್ದು. ಅಣ್ಣವ್ರು ಹೇಳ್ತಾರೆ, ಹೆಂಗೆ ಇತಿಹಾಸ ಇದೆಯೋ ಹಾಗೆ ಮಾಡಿ. ಪ್ರಭುಗಳ ಪ್ರಾಣ ನೀವು ಬಾಗಿಲು ಹೊಡೆಯುವ ಮೊದಲೇ ಹಾರಿ ಹೋಯಿತು. ಕತ್ತಿ ಹಿಡಿದು ನಿಂತಿರುವ ಈ ಪುಲಿಕೇಶಿಗಳಿಗೆ ಪ್ರಾಣವಿಲ್ಲವೇ? ನಂಗೆ ಅಣ್ಣವರು ಈ ಸಿನಿಮಾ ಬಗ್ಗೆ ಮಾತನಾಡುವಾಗ ಒಂದು ಇಡೀ ಸಿನಿಮಾದಲ್ಲಿ ನನಗೆ ಇತಿಹಾಸ ಬಿಟ್ಟರೆ, ಈ ರಾಜತ್ವ, ದೊರೆತನ ಅಥವಾ ನಾವು ಅದನ್ನ ಶ್ರೀಮಂತಿಕೆ, ಅಧಿಕಾರ, ಅದು ಸಂಬಂಧಿಕರಲ್ಲೇ ಯಾವ ಥರದಲ್ಲಿ ನಿಮಗೆ ಗೊಂದಲಗಳನ್ನು ಉಂಟು ಮಾಡುತ್ತೆ, ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ಈ ಸಿನಿಮಾ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರಂತಿರುವ ಅಕ್ಕಪಕ್ಕದ ರಾಜ್ಯದವರು ಅದನ್ನು ರಕ್ತ ಪ್ರವಾಹದಲ್ಲಿ ಆರಿಸಿ ಬಿಡಲೆತ್ತಿಸುತ್ತಿದ್ದಾರೆ. ಜಿ.ಕೆ. ವೆಂಕಟೇಶ್ ನನ್ನ ಹತ್ರ ಒಂದ್ಸಲ ಮಾತನಾಡುವಾಗ ಹೇಳಿದರು, ಅಂದರೆ ಯಾವ ಸಿನಿಮಾ ನಾವು ಕನ್ನಡಿಗರ ಸ್ವಾಭಿಮಾನಕ್ಕೆ ಅಂತ ನಾನು ಮಾಡಿದ್ನೋ ಅದು ಕನ್ನಡಿಗರು ನನ್ನ ಕೈ ಹಿಡಿಲಿಲ್ಲ ಅಂತ. ಕಂಚಿ ತಲೆವಾನ್ ಹೋರಾಟದಲ್ಲಿ ಇದ್ದವರೆಲ್ಲ ಈ ಸಿನಿಮಾ ನೋಡಿದ್ರು ನಾನು ಗೆದ್ಬಿಡ್ತಾ ಇದ್ದೆ ಅಂತ ಹೇಳಿ KCN ಗೌಡ್ರು ಆ ಮಾತನ್ನು ಹೇಳಿದರು. ಸಿನಿಮಾಕ್ಕೆ ದುಡ್ಡು ಹಾಕಿ ನಾನು ದುಡ್ಡು ಕಳ್ಕೊಳ್ಳೋ ಥರ ಆಯಿತು ಅಂತ ಹೇಳಿ. ಬಹುಶಃ ಈ ಸಿನಿಮಾ ಏನಾದರೂ ಗೆದ್ದಿದ್ರೆ, ಕನ್ನಡಿಗರು ತಮ್ಮ ಸ್ವಾಭಿಮಾನವನ್ನು ಎತ್ತಿ ಹಿಡಿದಿದ್ರೆ, ಜಿ.ಕೆ. ವೆಂಕಟೇಶ್ ಇನ್ನಷ್ಟು ಕನ್ನಡ ಸಿನಿಮಾ ಮಾಡೋರು. ಅವ್ರಿಗೆ ಬಹಳ ಪ್ರಿಯವಾದ 2 ಸಬ್ಜೆಕ್ಟ್ ಇತ್ತು. ಒಂದು ಪಂಪನ ಬಗ್ಗೆ ಒಂದು ಸಿನಿಮಾ ಮಾಡಿ, ಇತ್ತೀಚೆಗೆ ಬರ್ಗೂರು ರಾಮಚಂದ್ರಪ್ಪ ಮಾಡಿದ್ದಾರೆ. ಪಂಪನ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಒಂದ್ಸಲ ಹೇಳಿದರು. ಜಿ.ಕೆ. ವೆಂಕಟೇಶ್ಗೆ ಬಹಳ ದೊಡ್ಡ ಆಸೆ ಇತ್ತು. ಬಹುಶಃ ಅದು ಕೈಗೂಡ್ತಾ ಇತ್ತ ಏನೋ. ಆದರೆ ಇಮ್ಮಡಿ ಪುಲಿಕೇಶಿನ ಸೋಲಿನ ಮೂಲಕ ಅದು ನಮ್ಗೆ ಸಿಕ್ಕಲಿಲ್ಲ. ಪರಮೇಶ್ವರ